ಈಗ ಮನೆ ಬೇಕಂದ್ರೆ ಆ ಕಡೆ ಹ್ಞೂ ಆ ಕಡೆ ಬಾಕ್ಲಾಗ ಓಡಾಡಬೇಕು. ಹ್ಞೂ ಈ ಕಡೆ ಬಾಕ್ಲಾಗ ಕೊಡಲ್ಲ ನಾವು. ಏನು ಅಯ್ಯೋ ನಿನ್ನ ಬಾಯ್ಕಮ್ಮನಾಕ ಏನೇ ಇದು ನಿನ್ನ ವೇಷ? ಏನು ನಿನ್ನ ವೇಷ? ನನ್ನ ಇಷ್ಟನೋ, ನಾನು ಹೆಂಗಾನ ಓಡಾಡ್ತೀನಿ. ನಿಂಕೇನೋ ನಿಂಗೆ ಯಾಕ ಅಮ್ಮ ತಾಯಿಯೇ ಈ ವೇಷಗಳಾಗ ನಮ್ಮ ಮನೆ ಹತ್ರ ಇರಬೇಡಮ್ಮ. ನೀನು ಈ ಮನೆ ಮುಂದೆ ಓಡಾಡಬೇಡ. ಆ ಕಡೆ ಬಾಕ್ಲಾಗ ಓಡಾಡ್ಕ, ಇಲ್ಲಿಗೆ ಮಾತ್ರ ಬರಬೇಡ ನೀನು. ನೋಡಕ ಅವಳು ಹಾಕಿರೋ ಬಟ್ಟೆಗೆ ನೋಡಕ, ಕಡಿ ಬೆಕ್ಸಿಗೆ ನೋಡಕ. ಲೇ ನೋಡ್ಕೊಂಡಿದ್ದಿ ಎಗ್ ಸೈಡ್ ಒದಿ ಅವಳ್ಕಾಗ ಹೋಗೋ ಕಾಲದಾಗ ಏನ ನಿಂಕ ಬಂದಿರೋದು ಬರಬಾರ್ದು. ಏನಾಯ್ತು ನಿನ್ನ ವೇಷ? ಲೇ ನಾನು ಹೇಳಿದ್ನಲ್ಲ ನನ್ನ ಇಷ್ಟ, ನಾನು ಹಿಂಗಾನೆ ಇರ್ತೀನಿ. ನಿಂಕ್ಯಾಕ ನಿಂಗೆ ಯಾಕೆ ಹೇಳೋ? ಅದು ಸರಿ ಬಿಡು, ನಿಂಕ ನಮ್ಗೆ ಏನು ಸಂಬಂಧ? ನಡಿ ಫಸ್ಟ್ ಇಲ್ಲಿಂದ ಜಾಗ ಖಾಲಿ ಮಾಡಿ. ಜಾಗ ಖಾಲಿ ಮಾಡಬೇಕು. ಹೆಣ್ಣು ಗಂಡು ಬರ್ತಾವ್ರೆ. ಬರ್ಲಿ 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 ಅಂತಾನೆ ನಾನು ಕಾಯ್ತಾ ಇರೋದು. ನಾ ಏನೇ ಸರೋಜಿ ಬರಬಾರ್ದು ಬಂದಿರೋದು? ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ? ಯಾಕಮ್ಮ ನೀವು ನನಗೆ ಮಾಡಿರೋ ಮೋಸ? ಹಾಂ, ನನ್ನ ಜೀವನ ಪರಿ ಅಂತ ಕೊರ್ಗಿ ಸಾಯ್ಬೇಕು ಅಂತ ಮೋಸ ಮಾಡಿದಿರಲ್ಲ ನೀವು, ಸರಿನಾ? ಅಲ್ಲಕ್ಕ ಯಾಕಕ್ಕ ಹಿಂಗೆಲ್ಲ ಮಾಡ್ತಾ ಇದೀಯ ನೀನು? ಹಾಂ, ನೀನು ಒಬ್ಳು ಕರೆಕ್ಟಾಗಿದ್ದಿದ್ರೆ ಇವತ್ತು ಯಾಕಕ್ಕ ನಿನ್ಗೆ ಇಂಥ ಪರಿಸ್ಥಿತಿ ಬರೋದು? ಕಟ್ಕೊಂಡಿರೋ ಗಂಡಿಗೆ ಏನು ಮಾಡ್ತಾವನೆ ಅಂತ ಏನೋ ಆಲೋಚನೆ ಮಾಡೋ ಶಕ್ತಿ ಕೂಡ ಇಲ್ಲ ನಿಂಕ. ಹಾಂ, ಲೇ ನಿಮ್ಮ ಉಪದೇಶಗಳೆಲ್ಲ ನನಗೆ ಬೇಕಾಗಿಲ್ಲ. ನನ್ನ ಇಷ್ಟ ಬಂದಾಗ ನಾನು ಬರ್ಕೊಂತೀನಿ. ನಿಮಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಅಯ್ಯೋ ಹೋಗು ನೀನು, ಬಾಯ್ ಕಷ್ಟ ಮುನ್ನಾಕ ನಿಂಗೆ ಕರಿನಾಗ್ರ ಕಚ್ಚ ಬರಬಾರ್ದು. ಹೋಗ ಬಂದು ಚಾಪೆ ಸುತ್ಕೊಂಡು ಹೋಗ. ನಿನ್ನ ಮಕ್ಕಷ್ಟು ಬೆಂಕಿ ಹಾಕ. ಫಸ್ಟ್ ಇಲ್ಲಿಂದ ಹೊರಟೋಗ್ಬಿಡು ಇಲ್ಲಿಂದ. ಇಲ್ಲಿ ಇರ್ಕೂಡ್ದು ನೀನು. ಇದ್ದಿ ಅಂತಂದ್ರೆ ಚೆನ್ನಾಗಿರಲ್ಲ ನೋಡ್ಕ. ಏನಮ್ಮ ಇಷ್ಟೊಂದು ಟಿಪ್ ಟಾಪ್ ಆಗ್ಬಿಟ್ಟಿದ್ಯಾ? ಅಪ್ಡೇಟ್ ಆಗ್ಬಿಟ್ಟಿದ್ಯಾ? ಬಿಡು ನೀನು. ಇವಾಗ ಹೇಳೋರಿಲ್ಲ ಕೇಳೋರಿಲ್ಲ, ಇನ್ನ ಅಪ್ಡೇಟ್ ಹಾಕಿ ಅಪ್ಡೇಟ್. ಯಾಕೆ ಸ್ನೇಹ ಚೆನ್ನಾಗಿಲ್ಲೇನೆ? ವಾ ಸೂಪರ್ ಆಗಿದೆ, ಸೂಪರ್ ಆಗಿದೆ. ನಮ್ಮ ಸ್ಕೂಲಲ್ಲಿ ಕಸ ಗುಡ್ಸೋಳು, ಆಮೇಲೆ ಬಚ್ಚಿಲ್ದಾಳೆ ಹೇಳು, ಎಲ್ಲ ಹಂಗೆ ಇರೋದು. ಸೂಪರ್ ಆಗಿದ್ಯಾ? ಬಿಟ್ಟ ನೋಡ್ಕ ಹೆಂಗಿರ್ಬೇಕಾ? ನಾವು ಇಲ್ಲಿಂದ ನಡಿಯಮ್ಮ ನೀನ. ನಡಿ, ನಮ್ಮ ಅಪ್ಪನ ಹೊಸ್ತಾಗ ಮದುವೆ ಮಾಡ್ಕೊಂಬತ್ತ ನಾವು ಆರತಿ ಮಾಡ್ಬೇಕಂತ ಇಲ್ಲಿ ನಿಂತಿದ್ರೆ ಇಲ್ಲಿಗೆ ಬಂದ್ಬಿಟ್ಟವಳೆ. ನಡಿ ಜಾಗ ಬಿಡು. ಅಪ್ಪ ತಿಳ್ಳ ಅಮ್ಮನ ಕಡಿತಾ ಇಲ್ಲಿ ಹಿಂಗೆ ಮಾತಾಡ್ತಾ ಇದ್ಲಿ ಕೇಳ್ತೀನಿ ನೋಡು. ಇದೇ ಕಣ್ಣೀರು ಹಿಂಗೆ ಸುರಿಸ್ತಾ ಇದೆಯಾ? ಅಪ್ಪನಲ್ಲೇ ಅಪ್ಪನು ಮುಚ್ಚಲೇ ಬಾಯ್ಲೇ. ಹಲೋ, ಕರ್ಕೊಂಡು ಹೋಗ ಇಲ್ಲೇನಾ? ಅಪ್ಪನಿಗೆ ನನಕ ಇವಾಗ ಅಪ್ಪನ ಮೇಲೆ ಪ್ರೀತಿ ಬಂದ್ಬಿಡ್ತೇನೆ ನಿಕ. ಅದೇಳು ಮುಖ್ಯವಾಗಿ. ಏನೇ ಸುಪ್ಪನಾತಿ ತಾಟಿಗಿತ್ತಿ ನನ್ನ ಮನೆಗೆ ಬಂದು ನನ್ನ ಗಂಡ ಕರ್ಕೊಂಡು ಓಡೋಕೆ ಮದುವೆ ಆಗ್ಬಿಟ್ಟು ಎಷ್ಟೇ ನಿಕ ದುರಂಕರ. ಇವತ್ತಂತೂ ನಾನು ನಿನ್ನ ಉಳಿಸಲ್ಲ. ಲೇ ಬಾಯಿ ಮುಚ್ಕೊಂಡು ಹೋಗಿ ನೀನು. ಬಾಯಿ ಮುಚ್ಕೊಂಡು ಹೋಗ್ಬೇಕು ನೀನು ಇಲ್ಲಿಂದ. ಇಲ್ಲಿ ಇಟ್ಬಿಟ್ಟು ನೀನು ಏನಾಯ್ತು ನಿನ್ನ ವೇಷ? ನನ್ನ ವೇಷ ಇಲ್ಲಿ ನಿನ್ನ ಕತೆ ಏನಾ? ಏನು ನಿನ್ನ ಕತೆ? ನಿನ್ನ ಮದುವೆ ಆಗಿದ್ದೆ ನಿಮ್ಮ ಅಪ್ಪನ ಮನೆ ಬಿಟ್ಟು ಓಡೇ ಹೋಗ್ಬಿಟ್ನು. ಏನು ಹೇಳ್ತಾ ಇದೆಯೇ? ಅಯ್ಯೋ ಭಗವಂತ, ನಮ್ಮ ಅಪ್ಪನ ಮನೆ ಬಿಟ್ಟು ಹೊರಟೋಗ್ಬಿಟ್ನ. ಅಯ್ಯೋ ಅಪ್ಪ, ಎಂತ ಕೆಲಸ ಆಗೋಯ್ತು. ಲೇ ಬಾಯಿ ಮುಚ್ಕೊಂಡು ಬಿದ್ದೀರಾ ನೋಡಕ್ಕ ಸರೋಜಕ್ಕ. ಋಣಾನು ಬಂದ ಇತ್ತೇನೋ, ಅದಕ್ಕೆ ನಾವಿಬ್ರು ಮದುವೆ ಮಾಡ್ಕೊಂಡು ಬಂದಿದ್ದೀರಿ. ನೀನೇನು ಕೆಲಸ ಹೇಳ್ತೀವ ನಿನ್ನ ಕಾಲಾಗಿ ತೋರಿಸಿದ್ವ ತಲೆ ಮೇಲೆ ಇಟ್ಕೊಂಡು ಕೆಲಸ ಮಾಡ್ತೀನಿ ನಾನು, ಆಯಿತಾ? ನಾನು ತಪ್ಪು ಮಾಡಿದ್ದೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ನನಗೂ ತಿದ್ಕೊಳಕ್ಕೂ ಒಂದು ಅವಕಾಶ ಕೊಡಕ್ಕ. ನಂದು ತಪ್ಪು ಆಗೋಯ್ತು. ಈ ನಕಲಿ ಮಾತೆಲ್ಲ ನನ್ನ ಹತ್ರ ಮಾತಾಡಬೇಡ. ನೀನು ಒಂದು ನಿಮಿಷ ಇಲ್ಲಿರ್ಕೂಡ್ದು ಓದ್ತಾ ಇರ್ಬೇಕು ನೀನು. ನಾನು ಹೋಗೋಕ್ಕೆ ಬಂದಿಲ್ಲಕ್ಕ, ಇಲ್ಲಿರೋಕ್ಕೆ ಬಂದಿದ್ದೀನಿ. ನಾನು ಹೇಳ್ತಾ ಇದ್ದೀನಿ ತಾನೆ, ನಿನ್ನ ಕಾಲಾಗಿ ತೋರಿಸಿದ್ದು ನಾನು ತಲೆ ಮೇಲೆ ಇಟ್ಕೊಂಡು ಮಾಡ್ತೀನಿ ಅಂತ. ಇಷ್ಟಿನಿಂದ ಏನೋ ಆಗಿದ್ದಾಗೋಯ್ತು. ಇನ್ನು ಮೇಲೆ ನಾನು ಮಾಡಿರೋ ತಪ್ಪಿಗೆಲ್ಲನೂ ಪಶ್ಚಾತ್ತಾಪ ಪಟ್ಟಬೇಕು ಅಂತ ಅಂದ್ಕೊಂಡಿದ್ದೀನಿ. ನನಗೂ ಒಂದು ಅವಕಾಶ ಕೊಡಕ್ಕ. ನಾನು ತಪ್ಪಾಗೋಯ್ತು. ನಡಿಯಕ್ಕ, ಎಲ್ಲರೂ ಜೊತೆಗೆ ಇರೋಣ. ಆ ಮನೆಗೆ ನೀನಿರಬೇಕು, ಇಲ್ಲ ನಾನಿರಬೇಕು. ಇಬ್ಬರಾಗ ಒಬ್ರು ಇರಬೇಕು. ನೀನು ಹೋಗ್ಕೊಡ್ದು ಆ ಮನೆ ಒಳಕ್ಕ. ಅದಂಗೆ ಆತದಕ್ಕ. ನಾನು ಈ ಮನೆ ಸೊಸೆ ಆಗಿದ್ದೀನಿ. ನೀನು ಹೆಂಗೆ ಸೊಸೆನೋ ನಾನು ಹಂಗೆ ಸೊಸೆ. ನಾನು ಈ ಮನೆ ಸೊಸೆ, ದೊಡ್ಡ ಸೊಸೆ. ನಾನು ಈ ಮನೆ ದೊಡ್ಡ ಸೊಸೆ. ನಾನು ಹೇಳ್ದಂಗೆ ಕೇಳಬೇಕು. ನೀನು ಇಲ್ಲಿರಂಗಿಲ್ಲ. ನೀನು ಹೇಳ್ದಂಗೆ ನಾನು ಕೇಳೋಕ್ಕಾಗಲ್ಲ. ದಾರಿ ಬಿಡ ನೀನು. ಬಿಡ್ಬಿಡ್ಕೊಳ್ಳೆ, ದಾರಿ ಬಿಡ ಅವಳ್ಕ. ಆರತಿ ಎತ್ಕೊಂಡು ಮಾಡೋಕ್ಕೆ ಸಾವಿತ್ರಿ, ದಾರಿ ಬಿಡೆ. ಏನು ನೀನು ವೇಷ ಸಾಧುವಿಲ್ಲ. ಅದೇನನ್ನು ಮೆರಿತೀಯ ಮೆರಿ. ಇನ್ನ ನನಗೆ ಮೋಸ ಮಾಡಿ ನನ್ನ ಗಂಡನ ಕಟ್ಕೊಂಡ್ಬಂದಿದ್ಯಾ? ನನ್ನ ಗಂಡನ ಕಟ್ಕೊಂಡ್ಬಂದಿದ್ಯಾ? ನನ್ನ ಗಂಡನ ಇನ್ನೂ ಎಷ್ಟು ಸಂಸಾರಗಳು ಹಾಳು ಮಾಡ್ಬೇಕಂತಿದ್ಯಾ? ಇನ್ನೂ ಎಷ್ಟು ಸಂಸಾರಗಳು ಹಾಳು ಮಾಡ್ಬೇಕಂತಿದ್ಯಾ? ಇನ್ನೂ ಎಷ್ಟು ಸಂಸಾರಗಳು ಹಾಳು ಮಾಡ್ಬೇಕಂತಿದ್ಯಾ ನೀನು? ಬಿಡವಳ ಬಿಡ. ಯಾಕೆ ಹೋಯ್ತಾ ಇರೋದು ನೀನು? ಸರೋಜೆ, ಎಲ್ಲೋತಿ ಹೋಗೆ? ಸಿಕ್ತೀಯ ಹೋಗು. ನೀನು ಏನು ಮಾಡ್ಬೇಕಂತ ನನಗೆ ಗೊತ್ತು, ಮಾಡ್ತೀನಿ. ಸಿಕ್ತೀಯ ಹೋಗು. ತಪ್ಪಿಸ್ಕೊಂಡು ಓಡೋತಾ ಇದೆಯಾ? ನಡಿಯಾ, ನಡಿ ಒಳಕ್ಕ. ಆರತಿ ಮಾಡ್ತೀನಿ ಅಂತ ಹೇಳ್ದೆ. ಆರ್ತಿನೋ ಮೇಳನೋ ಡೋಲು. ನಡಿ ಒಳಕ್ಕ. ಲೆಪ್ಪಿಸ್ಕಿಲ್ರ ನಡೀರ ನಡೀರಿ. ನಡಿ ಒಳಕ್ಕ. ನಿಂಗೆ ಬೇರೆ ಸ್ಪೆಷಲಾಗಿ ಹೇಳ್ಬೇಕೇನೆ? ನಾನು ಯಾಕೆ ನಿಮ್ಮ ಮನೆಗೆ ಬರಲಿ? ನಾನು ಯಾಕೋ ನಿಮ್ಮ ಮನೆಗೆ ಬರಲಿ? ನನಗೂ ಮಾನ ಮರ್ಯಾದೆ, ರಕ್ತ ಮಾಂಸ ಗೀವು ಎಲ್ಲ ಅದೇ. ಅರ್ಥ ಮಾಡ್ಕೊ. ನನ್ನ ಗಂಡಕ ಇನ್ನೊಂದು ಮದುವೆ ಮಾಡಿಬಿಟ್ಟು ಇವಾಗ ನಾನು ಆ ಮನೆಗಿರ್ಬೇಕು. ಅವಳನ್ನ ನನ್ನ ಗಂಡನ ನೋಡ್ಕೊಂಡು
ನೀವಂತೂ ಯಾರು ಈ ಜನ್ಮದಾಗ ಉದ್ಧಾರ ಆಗಲ್ಲ. ಉದ್ಧಾರ ಆಗಿದ್ರೆ ಕೆಟ್ಟ ನೀನು ಉದ್ಧಾರ ಆಗೋಗಮ್ಮ. ಇವಾಗ ನೋಡಿ ಎಷ್ಟು ಉದ್ಧಾರ ಆಗಿದ್ಯಾ. ಎಷ್ಟು ತಿಳ್ಕು ಬೆಳಕು ಒಬ್ಬೊಬ್ಬೊಬ್ಬೊಬ್ಬ ಕಾಣ ನಾನು ಇಂಥ ಹೆಂಗಸ್ನ. ನೋಡ ನೀನು ಏನೇನ ಮಾಡ್ಕ ಈ ಬಾಕ್ಲಾಗ ಮಾತ್ರ ಓಡಾಡಬೇಡ, ಆ ಬಾಕ್ಲಾಗೆ ಓಡಾಡ್ಕ. ಈ ಬಾಕ್ಲಾಗ ಮಾತ್ರ ಬಡೇ ಬೇಡ ಚಿಕ್ಕೋನೆ. ಆ ಚಿಲ್ಕಕ್ಕ ಬೀಗ ಒಂದಾಕ. ಇಳಿ ಬಾಕ್ಲಾಗ ಬರೋದು ಬೇಡ. ಈ ಅಮ್ಮನ ಈ ವೇಷ ನೋಡ್ಲಾರ್ರಿ ನಾವು. ಫಸ್ಟ್ ಬೀಗಾಕ ಬೀಗಾಕ. ನಾನು ಚೆನ್ನಾಗಿದ್ದೀನಿ ಅಂತ ನಿಮ್ಗೆಲ್ಲ ಒಟ್ಟಾಗ ದಗೆ. ದಗೆ ನಿಮ್ಗ ಇನ್ನೇನು ಅಲ್ಲ. ಅಯ್ಯೋ ಪಾಪ ಗಂಧರು ಕನ್ನೆ ಮ್ಯಾಲಿಂದ ಇಳಿದು ಬಂದಿದ್ಯಾ. ನಡೀರಿ ಒಳಕ. ಇವಳ ಹತ್ರ ಎಷ್ಟು ಮಾತಾಡಿದ್ರು ಅಷ್ಟೇ. ಶಾಸ್ತ್ರಕ್ಕ ನೀನು ಮಾಡ್ತಾ ಇರೋದು ತಪ್ಪಕ್ಕ, ತಪ್ಪು. ಏನು ಮಾಡ್ತೀಯ? ಭಾವನೆ ಹಣೆ ಬರ್ದಾಗ 2 ಮದುವೆ ಅಂತ ಭಗವಂತನ ಬರ್ತಿದ್ನೋ ಏನೋ ಆಗೋಯ್ತು. ಏನು ಮಾಡೋಕ್ಕಾಗಲ್ಲ. ಇವಾಗ ಮಾವನಿಗೂ 2 ಮದುವೆ ಆಯಿತು. ಏನು ಮಾಡೋಕ್ಕಾಗ್ತದೆ? ಅವ್ರವ್ರ ಪಾಡ್ಕ ಅವ್ರವ್ರು ಸರ ಮಾಡ್ಕೊಂಡು ಅವರಲ್ಲ. ನೀನು ನಡಿಯೋಕೆ ಒಳಕ. ಇದನ್ನೇ ದೊಡ್ಡದು ಮಾಡಬೇಡ. ನನ್ನ ಮಾತು ಕೇಳು ಸರೋಜಕ್ಕ. ಯಾವತ್ತೂ ನನ್ನ ಮಾತು ಕೇಳಿಲ್ಲ. ಇವತ್ತು ಒಂದು ದಿವಸ ನನ್ನ ಮಾತು ಕೇಳು. ನಡಿ. ಆ ಮಕ್ಕಳಿಗೋಸ್ಕರನಾದ್ರೂ ನಡಿಯಕ್ಕ ನೀನು. ನೀನು ಬಿಟ್ಟು ಉಪದೇಶ ನನಗೆ ಬೇಕಾಗಿಲ್ಲ. ನನ್ನ ಜೀವನ ನಾನು ಹೆಂಗಿರ್ಬೇಕು ಅಂತ ನನಗೆ ತಿಳಿಯೋದು. ನನ್ನ ಇಷ್ಟ. ನಾನು ಏನಾದರೂ ಮಾಡ್ಕೊತೀನಿ. ನೀವ್ಯಾರು ಕೇಳಷ್ಟಿಲ್ಲ. ಅದ್ರ ಮೇಲೆ ನಿನ್ನ ಇಷ್ಟನಕ್ಕ. ನಾನು ಹೇಳೋದು ಹೇಳಿದ್ದೀನಿ. ಸರೋಜಿ ಬಾರ ಮರಕ್ಕ. ನಾನು ಬರಲ್ಲ. ನನ್ನನ್ನು ಕೂಬೇಡ ಅಷ್ಟೇ. ನಿನ್ನೆ ಬರ ಅನ್ಬೋಗ್ಸು. ನೋಡ್ರಮ್ಮ, ಇವಾಗ ಹೆಂಗೆ ನಗ್ನಗ್ತಾ ದುಡ್ಡು ಇಸ್ಕೊಂಡಿದ್ರು ಹಂಗೆ ನಗ್ನಗ್ತಾ ಕಟ್ಟಬೇಕು. ಇಲ್ಲ ಅಂತಂದರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಇಲ್ಲ ಸರ್ ಕಟ್ತೀರಿ. ಮಿಕ್ತವರೆಲ್ಲ ಇಲ್ಲಮ್ಮ. ಬರ್ತಾರೆ ಸರ್ ಬರ್ತಾರೆ. ಸರ್ ಮೊನ್ನೆ ಬರ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಸರ್ ಇವತ್ತು ಬಂದಿದ್ದೀರಿ? ಅವ್ರು ಬೇರೆ ಅಮ್ಮ, ನಾನು ಬೇರೆ ಇವಾಗ ಬಂದಿರೋದು. ಅವರೆಲ್ಲ ಎಲ್ಲೆಲ್ಲಿ ದುಡ್ಡು ಕಟ್ಸ್ಕೊತ ಇದ್ರು ಅದೆಲ್ಲ ಲೀಸ್ಟ್ ತಗೊಂಡ್ಸಲ್ಲಿ ಇಷ್ಟು ದಿನ ಆಯಿತು. ಬಮ್ಮ ತಗೋಬಮ್ಮ. ಅಮೌಂಟ್ ಕರೆಕ್ಟಾಗಿ ಕಟ್ಟಬೇಕಮ್ಮ. ನಿಮ್ದೆಲ್ಲ ಸೈನ್ ಆಗಿದೆ. ನಿಮ್ಮದು ಕೃಷ್ಣಪ್ಪ ಅನ್ನೋರಲ್ವ ಸೈನ್ ಹಾಕಿದ್ದು? ಹ್ಞೂ ಸರ್. ಜಯಮ್ಮನವ್ರದ್ದಾಗಿದೆ ಸೈನು. ಆಮೇಲೆ ಸುಶೀಲಮ್ಮನವ್ರದ್ದಾಗಿದೆ. ಇನ್ನಿಬ್ಬರು ಯಾರಮ್ಮ? ಗೌರಮ್ಮ ಸರೋಜಮ್ಮ. ಅವ್ರದ್ದಾಕಮ್ಮ ಸೈನ್ ಆಗಿಲ್ಲ? ಗೌರಮ್ಮ ಅವ್ರು ಬೇಡ ಅಂದ್ರು ಸರ್. ಸರೋಜಮ್ಮನ ಬರ್ತಾವಳೆ. ಸರಿನಮ್ಮ. ಎಲ್ಲಮ್ಮ ಈ ಸುಶೀಲಮ್ಮ ಜಯಮ್ಮ ಅನ್ನೋರು? ರೋಜಾ. ಇವ್ರು 3 ಜನ ಇಲ್ಲಿ ಬರ್ತಾವ್ರೆ ಸರ್. ಬರ್ತಾವ್ರೆ. ನೋಡಮ್ಮ ಸುಶೀಲಮ್ಮ, ಕರೆಕ್ಟಾಗಿ ದುಡ್ಡು ಕಟ್ಟಬೇಕು. ಇಲ್ಲ ಅಂತಂದರೆ ನಾವು ಸುಮ್ಮನೆ ಬಿಡಲ್ಲ. ಇಲ್ಲ ಸರ್ ಕಟ್ತೀನಿ ಸರ್ ಕರೆಕ್ಟಾಗಿ ದುಡ್ಡು. ಈ ಜಾಗವಾರ ಚಿತ್ರಂಗಿ ಇವಾಗ ಬಂದು ಹೇಳವಳೆ. ಹಾಮಮ್ಮ ಒಂದೇ ಉಸಿರಾಗ ಓಡ್ ಬಂದಿದ್ದಾಯ್ತು. ಜಯಮ್ಮ ಅವ್ರು ನೀವೇ ಅಲ್ವೇನಮ್ಮ? ಹ್ಞೂ ಸರ್. ಈ ಫಾತಿಮಾ ಅವ್ರನ್ನೇ ಮರ್ತೋಗ್ಬಿಡ್ತೀನಲ್ಲ ನಾನು. ನಮ್ದಕ್ಕೂ ಏನು ಇಂಟರ್ನ್ಯಾಷನಲ್ ಫಿಗರ? ನಿಮ್ದಕ್ಕೂ ಗ್ಯಾಪ್ ಕೈಕೊಳ್ಳೋಕ್ಕೆ? ಅದೇ ಜಾಗವಾರ್ ಜಲ್ಜಮ್ಮ ಬಮ್ಮ ಇಲ್ಲಿ. ಏನು ಸರ್? ನೋಡಿ ಜಾಗವಾರ್ ಜಲ್ಜಮ್ಮ, ಎಲ್ಲರೂ ಕರೆಕ್ಟ್ ಟೈಮ್ಗೆ ಸಂಘಕ್ಕೆ ಬರಬೇಕು ಆಯಿತಾ? ಕರೆಕ್ಟ್ ಟೈಮ್ ಸಂಘಕ್ಕೆ ಬರಬೇಕು. ನಾನೊಂದು ಬುಕ್ ಕೊಡ್ತೀನಿ. ಎಲ್ಲರ ಹತ್ರ ಸೈನ್ ಹಾಕ್ಸಿರ್ಬೇಕು. ನೀವು ಅವ್ರ ಹತ್ರ ಎಲ್ಲ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ನಾನು ಬರೋವರೆಗೂ ಇವರೆಲ್ಲ ಬಂದು ಕುತ್ಕೊಂಡಿರ್ಬೇಕು. ಈ ಜವಾಬ್ದಾರಿ ನಿಮ್ಮದು ಆಯಿತಾ? ನೀವೇನಾದರೂ ಕರೆಕ್ಟಾಗಿ ದುಡ್ಡು ಕಟ್ಟಿದ್ರೆ 15 ದಿವಸಕ್ಕೊಂದ್ಸರಿ ನಿಮಗೆ 10,000 ಲೋನ್ ಬರುತ್ತೆ. ಇಲ್ಲ ಕರೆಕ್ಟಾಗಿ ದುಡ್ಡು ಕಟ್ಟಿಲ್ಲ ಅಂತಂದರೆ ಯಾವುದೇ ಲೋನ್ ಕೊಡಲ್ಲ. ಅಯ್ಯೋ ಇಲ್ಲ ಸರ್ ಕಟ್ತೀರಿ. 15 ದಿವಸಕ್ಕೊಂದ್ಸತಿ 10,000 ಲೋನ್ ಕೊಟ್ರಿ ಕಟ್ಟಬೇಕಮ್ಮ. ನೀವು ಕರೆಕ್ಟಾಗಿ ಕಟ್ಟಿದ್ರೆ ನಾನು 15 ದಿವಸಕ್ಕೊಂದ್ಸತಿ ಲೋನ್ ಕೊಡ್ತೀನಿ. ಇಲ್ಲ ಅಂದರೆ ಕೊಡಲ್ಲ. ನನ್ನ ಜವಾಬ್ದಾರಿ ಸರ, ನನ್ನ ಜವಾಬ್ದಾರಿ. ನಾನು ಎಲ್ಲರ ಕೈಲೂ ಕಟ್ಟಿಸ್ತೀನಿ ಆಯಿತಾ? ಜಾಗವಾರ ಜಾಗವಾರ. ಅಯ್ಯೋ ನೀನು ಬೈಕ್ ಮಾಡಾಕ ಬಿರಿನ ಬಾರೆ. ಓಹೋ ಏನೇ ಸರೋಜಿ ಹೋಗುವಂತ ಕಾಲ ಏನೋ ಬಂದದ್ದು ನಿಂಗೆ. ಏನಕ್ಕೆ ಈ ವೇಷ ಹಾಕೊಂಡಿದ್ಯಾ? ಏನು ಯಾವಾಗಲೂ ಒಂದೇ ವೇಷ ತೆಗಿರಕತ್ತದ? ನಿನ್ ಕತೆ ಕಟ್ಕ. ರಘು ಬಿರಿನ್ ಬಾ ರಘು. ಯಾಕೆ ಇಷ್ಟತ್ತು? ರಘುನ ಹೈಸ್ಕೂಲ್ ಹತ್ರ ಹೋಗಿ ಕರ್ಕೊಂಬರೋಪಟ್ಟಿಗೆ ಇಷ್ಟೊತ್ತು ಆಗೋಯ್ತಮ್ಮ. ಸರ್ ತಗೊಳ್ಳಿ ನನ್ನ ಡಾಕ್ಯುಮೆಂಟ್ಸ್ ಎಲ್ಲ. ನೋಡಿ ಸರ್, ಒಂದು ವೇಳೆ ಅವರೇನಾದರೂ ದುಡ್ಡು ಕಟ್ಟಲಿಲ್ಲ ಅಂತಂದರೆ ನೀವು ಕಟ್ಟಬೇಕಾಗುತ್ತೆ ಸರ್. ಸಿಗ್ನೇಚರ್ ಮಾಡಿದ್ದೀರಾ? ಮಾಡಿದ್ದೀನಿ ಸರ್. ಸರ್ ನನ್ನ ತಮ್ಮನಿಗೆ ಅಂತ ತೊಂದರೆ ಎಲ್ಲ ಕೊಡಲ್ಲ ನಾನು. ನೀವು ಕೊಡಿ ಸರ್, ನಾನೇ ವಾರ ಕರೆಕ್ಟಾಗಿ ಕಟ್ತೀನಿ. ಏನು ಸರ್ ನೀವು ಜವಾಬ್ದಾರಿ ತಗೊಂತೀರಾ? ಇಲ್ಲ ಸರ್ ನಾನು ಕಟ್ತೀನಿ. ರಘು ನೀನು ಹೋಗು, ನಾನು ಕಾಸಿಸ್ಕೊಂತೀನಿ. ಸರಿನಕ್ಕ. ಸರ್ ನಾನು ಕಟ್ತೀನಿ, ನೀವು ಯೋಚನೆ ಮಾಡಬೇಡ್ರಿ. ನಾನು ಕರೆಕ್ಟಾಗಿ ದುಡ್ಡು ಕಟ್ತೀನಿ ಸರ್. ಹೆಂಗೋ ಅಮ್ಮ, ಜಾಗವಾರ್ ಜಲ್ಜಮ್ಮನ ಜವಾಬ್ದಾರಿ ನೀವೆಲ್ಲನೂ. ಆಯಮ್ಮನ ದುಡ್ಡು ಇಸ್ಕೊಟ್ಟಿರೋದು ನಿಮಗೆಲ್ಲ. ನೀವ್ಯಾರು ಕಟ್ಟಿಲ್ಲ ಅಂತಂದ್ರೆ ಆಯಮ್ಮನ್ನೇ ನಾನು ಕಟ್ಟು ಅಂತ ಹೇಳೋದು. ಸರ್ ನಾನು ಕಟ್ಟಿಸ್ತೀನಿ ಸರ್. ಅವರು ಪಾತಾಳ್ದಾಗ ಅಡಗಿದ್ರು ಅವ್ರನ್ನ ಎಡ್ಕೊಂಬಂದು ನಿಮ್ಮ ಹತ್ರ ದುಡ್ಡು ಕಟ್ಟಿಸ್ತೀನಿ ಸರ್ ನಾನು. ಅದ್ಯಾರೇ ಆಗಲಿ ಬಿಟ್ರೆ ಪರವಾಗಿಲ್ಲ. ಏನೋ ಮಾಡಮ್ಮ ಜಾಗವಾರ್ ಜಲ್ಜಮ್ಮ. ಎಲ್ಲರಿಗೂ ಸೇರೈತೇನಮ್ಮ ದುಡ್ಡು? ಹ್ಞೂ ಸರ್ ಎಲ್ಲರಿಗೂ ಸೇರದೆ. ಸರಿ ಅಮ್ಮ. ಈಸ್ಕೊಂಡು ಹೋಗಿರೋ ಖುಷಿನೇ ಕಟ್ಟೋ ಹೋಗು ಇರಬೇಕು. ಮುಂದುವರಿಯುವುದು.